ನ್ಯೂಸ್ 18 ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ಸಂತೋಷ್ ಕುನ್ನೂರು, ಗದಗದ ಪ್ರತಿನಿಧಿ. ಆ ಗ್ರಾಮದಲ್ಲಿ ಗ್ರಾಮ ದೇವತೆಯ ಜಾತ್ರೆಯನ್ನ ಅದ್ದೂರಿಯಾಗಿ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ 18 ವರ್ಷಗಳ ನಂತರ ಗ್ರಾಮ ದೇವತೆಯ ಜಾತ್ರೆಯನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಆ ಗ್ರಾಮದಲ್ಲಿರ್ತಕ್ಕಂಥ ಮಹಿಳೆಯರಾಗಿರ್ಬೋದು, ಮಕ್ಕಳಾಗಿರ್ಬೋದು, ವೃದ್ಧರಾಗಿರ್ಬೋದು ಭಂಡಾರದ ಜಾತ್ರೆಯನ್ನಾಗಿ ಪರಿವರ್ತನೆಯನ್ನ ಮಾಡಿದ್ದಾರೆ. ಈ ಒಂದು ಜಾತ್ರೆಗೆ ಸುಮಾರು 50 ಕ್ವಿಂಟಲ್ನಷ್ಟು ಭಂಡಾರವನ್ನು ತೆಗೆದುಕೊಂಡು ಬಂದಿದ್ದಾರೆ. ಹೀಗಾಗಿ 5 ದಿನಗಳ ಕಾಲ ಈ ಒಂದು ಜಾತ್ರೆಯನ್ನ ಸಹ ಮಾಡಲಾಗುತ್ತೆ. ಗ್ರಾಮ ದೇವತೆಗಳಾದಂಥ ದ್ಯಾಮವ್ವ ಆಗಿರ್ಬೋದು ಮತ್ತು ದುರ್ಗಮ್ಮರ ಜಾತ್ರೆಯನ್ನ ಅದ್ದೂರಿಯಾಗಿ ಮಾಡ್ತಾ ಬರ್ತಾರೆ. ಗ್ರಾಮ ದೇವತೆಯ ದೇವಸ್ಥಾನದಿಂದ ಗ್ರಾಮದ ಪ್ರತಿಯೊಂದು ಬೀದಿಯಲ್ಲಿಯೂ ಕೂಡ ಗ್ರಾಮ ದೇವತೆಗಳ ಪಲ್ಲಕ್ಕಿ ಉತ್ಸವ ಕೂಡ ನಡೆಯುತ್ತೆ. ಅದರಲ್ಲೂ ಕೂಡ ವಾದ್ಯ ಮೇಳಗಳೊಂದಿಗೆ ಅದ್ದೂರಿಯಾಗಿ ಒಂದು ಜಾತ್ರೆಯನ್ನ ನಡೆಸ್ಕೊಂಡು ಬರಲಾಗ್ತಾ ಇದೆ. ಅಷ್ಟೊಂದು ಅದ್ಭುತವಾಗಿ ಈ ಒಂದು ಜಾತ್ರೆಯನ್ನ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ವಾದ್ಯ ಮೇಳಗಳಾಗಿರ್ಬೋದು, ಕುಂಭ ಮೇಳ ಆಗಿರ್ಬೋದು, ಆರತಿಯನ್ನು ಹಿಡಿದು ಸುಮಂಗಲಿಯರು ಸಹ ಕುಂಭ ಹೊತ್ತು ಈ ಒಂದು ಜಾತ್ರೆಯಲ್ಲಿಯೂ ಕೂಡ ಮಾಡ್ತಾ ಇದ್ದಾರೆ. ಅಷ್ಟೂ ಅಲ್ಲದೆ ಈ ಒಂದು ಗ್ರಾಮದಲ್ಲಿಯೂ ಕೂಡ ಈ ಒಂದು ಗ್ರಾಮ ದೇವತೆಗೆ ಏನು ಬೇಡ್ಕೊಳ್ತಾರ ಅದು ಇಷ್ಟಾರ್ಥ ಕೂಡ ಈಡೇರುತ್ತೆ ಅನ್ನೋದಂತಹ ನಂಬಿಕೆ ಕೂಡ ಇರ್ತಕ್ಕಂಥದ್ದು. ಹೀಗಾಗಿ ಆ ಒಂದು ಗ್ರಾಮ ದೇವತೆಯೇ ಈ ಒಂದು ಜಾತ್ರೆಗೂ ಕೂಡ ಸಾಕಷ್ಟು ಭಕ್ತರು ಕೂಡ ಬರ್ತಾ ಇದ್ದಾರೆ. ಯಾಕಂದ್ರೆ ಈ ಒಂದು ಗ್ರಾಮ ದೇವತೆ ಜಾತ್ರೆ 18 ವರ್ಷಗಳ ನಂತರ ನಡೀತಾ ಇರೋದ್ರಿಂದ ಗ್ರಾಮದಲ್ಲಿಂದ ಕೊಟ್ಟಂತಹ ಮಹಿಳೆಯರೇನು ಬೇರೆ ಬೇರೆ ಗ್ರಾಮಗಳಿಗೆ ಕೊಟ್ಟಿರ್ತಾರೆ, ಆ ಕೊಟ್ಟಂತಹ ಮಹಿಳೆಯರು ಕೂಡ ಅವರ ಸಹ ಕುಟುಂಬದೊಂದಿಗೆ ಆಗಮಿಸಿ ಈ ಒಂದು ಜಾತ್ರೆಗೆ ಬಂದು ಆ ಗ್ರಾಮ ದೇವತೆಗೆ ಉಡಿಯ ತುಂಬುವ ಮೂಲಕ ಈ ಒಂದು ಜಾತ್ರೆಯನ್ನು ಆಚರಣೆಯನ್ನ ಮಾಡ್ತಾರೆ. 5 ದಿನಗಳ ಕಾಲ ಯಾವುದೇ ರೀತಿ ಆ ಒಂದು ಗ್ರಾಮದಲ್ಲಿ ಯಾರೂ ಸಹ ಮನೆಯಲ್ಲಿ ಅಡುಗೆ ಮಾಡುವಂತಿಲ್ಲ, ಜೊತೆಗೆ ಯಾರು ಕೂಡ ಪಾದರಕ್ಷೆಗಳನ್ನು ಹಾಕುವಂತಿಲ್ಲ. ಹಾಗೇನಾದರೂ ಮಾಡಿದ್ರೆ ಆ ಒಂದು ಜಾತ್ರಾ ಕಮಿಟಿಯಿಂದ 500 ರೂಪಾಯಿ ದಂಡವನ್ನು ಸಹ ಎದುರಿಸಲಾಗುತ್ತೆ. ಹೀಗಾಗಿ ಗ್ರಾಮದಲ್ಲಿ ಯಾರೂ ಕೂಡ ಚಪ್ಪಲಿಯನ್ನು ಹಾಕುವಂದು ಅಡ್ಡಾಡುವಂತಿಲ್ಲ. ಹೀಗಾಗಿ ಮನೆಯಲ್ಲಿ ಯಾರೂ ಕೂಡ ಅಡುಗೆಯನ್ನು ಮಾಡುವಂತಿಲ್ಲ. ಹೀಗಾಗಿ ಈ ಒಂದು ಜಾತ್ರಾ ಕಮಿಟಿ 5 ದಿನಗಳ ಕಾಲ ಅವರಿಗೆ ಗ್ರಾಮದಲ್ಲಿರ್ತಕ್ಕಂಥ ಮತ್ತು ಗ್ರಾಮಕ್ಕೆ ಬಂದಂಥ ಭಕ್ತರಿಗೆ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. ದಿನನಿತ್ಯ ಸುಮಾರು 4,000 ಜನರಿಗೂ ಕೂಡ ಇಲ್ಲಿ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಯಾವುದೇ ರೀತಿ ಬರ್ತಕ್ಕಂಥ ಭಕ್ತರಿಗೆ ಊಟಕ್ಕೆ ಯಾವುದೇ ರೀತಿಯ ಪ್ರಸಾದಕ್ಕೂ ಕೂಡ ಯಾವುದೇ ರೀತಿ ಕಡಿಮೆ ಆಗಲ್ಲ, ಆ ರೀತಿಯಲ್ಲಿ ಕೂಡ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡಿರುವಂಥದ್ದು. ಹೀಗಾಗಿ 5 ದಿನಗಳ ಕಾಲ ಇಲ್ಲಿ ಅದ್ದೂರಿಯಾಗಿ ಜಾತ್ರೆ ಕೂಡ ನಡೀತಾ ಇದೆ. ಈ ಒಂದು ಜಾತ್ರೆಗೆ ಸಂಬಂಧಪಟ್ಟಂಗೆ ಗ್ರಾಮಸ್ಥರು ಕೂಡ ಮಾತನಾಡಿದ್ದಾರೆ. ಏನೆಲ್ಲ ಮಾತನಾಡಿದ್ದಾರೆ ಅನ್ನೋದನ್ನ ಕೇಳ್ಕೊಂಬರೋಣ ಬನ್ನಿ. ಗದಗ ಡಿಸ್ಟಿಕ್ ಬೆಣಕನಕೊಪ್ಪ ಗ್ರಾಮ ದೇವತೆ ಜಾತ್ರೆ ಚೆನ್ನಾಗಿ ಜನರೆಲ್ಲ ಸೇರಿಸಿದ್ದಾರೆ. ನಾವೆಲ್ಲರೂ ತುಂಬ ವರ್ಷಗಳಿಂದ ಕಾಯ್ತಾ ಇದ್ವಿ. ಇವಾಗ ಜಾತ್ರೆ ಬಂದದ್ದು ಮೊದಲ ಬಾರಿಗೆ ನಮ್ಗೆ ಭಾಳ ಖುಷಿ ಆಗೈತಿ. ನಮ್ಮ ಕಸಿನ್ ಸರ್ಕಲ್ನೆಲ್ಲ ಒಟ್ಟಿಗೆ ಸೇರ್ಸೋಕೆ ಒಂದು ಅವಕಾಶ ಆಯಿತು. ಮತ್ತು ಊರಿನ ಜನ ಯಾವುದೇ ಜಾತಿ ಭೇದ ಭಾವ ಯಾವುದೇ ಇವನ್ ಪಾರ್ಟಿಗಳು ಯಾವುದೂ ಇಲ್ದೇ ಎಲ್ಲರೂ ಒಟ್ಟಾಗಿ ಸೇರಿ ಮಾಡ್ತಿರೋದು ನಮ್ಗೆ ತುಂಬ ಖುಷಿ ಆಗೈತಿ. ಪ್ರಸಾದ ಸೇವನೆ ಆಗಿರ್ಬೋದು, ಪೂಜಾ ಕಾರ್ಯಕ್ರಮಗಳಾಗಿರ್ಬೋದು, ಸಾಯಂಕಾಲ ಪುರಾಣ ಪ್ರವಚನಗಳಲ್ಲಾಗಿರ್ಬೋದು, ಪ್ರತಿಯೊಬ್ಬರು ಒಂದಾಗಿ ಭಕ್ತಿ ಭಾವದಿಂದ ನಡ್ಕೊಳ್ತಾ ಇರೋದು ನಮ್ಗೆ ಇನ್ನೂ ಭಾಳ ಖುಷಿಯಾಗಿದ್ವಿ. ಆಮೇಲೆ ಕುಂಭಮೇಳ ಆಯಿತು, ಪಾಲಕಿ ಸೇವೆ ಆಯಿತು, ಈ ಮೂರ್ತಿ ಪ್ರತಿಷ್ಠಾಪನಾ ಕಾರ್ಯಕ್ರಮ ಮತ್ತು ಅಭಿಷೇಕಗಳು, ಉಡಿ ತುಂಬ ಕಾರ್ಯಕ್ರಮ, ಪ್ರತಿಯೊಬ್ಬರು ಸೇರಿ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇರೋದು ನಮಗೆ ತುಂಬ ಖುಷಿಯಾಗಿದೆ. ನಮ್ಮ ಇವೆಲ್ಲ ಅಕ್ಕಂಗಿಯರು, ಅಣ್ತಮ್ಮರು, ಪ್ರತಿಯೊಬ್ಬರು ನಾವು ಎಲ್ಲರೂ ಸೇರಿ ಮಾಡ್ತಾ ಇರೋದು ನಮ್ಗೆ ಇನ್ನೂ ಹೆಚ್ಚು ಖುಷಿಯಾಗೈತಿ. ಈ ಊರಿಗೆ 18 ವರ್ಷಗಳ ನಂತರ ಆಗ್ತಾ ಇರೋ ದೇವಿ ಕಾರ್ಯಕ್ರಮದಿಂದಾಗಿ ನಮ್ಮ ಊರಿನ ಈ ಸಮಸ್ತ ಜನತೆಗೆ ಒಳ್ಳೆಯದಾಗಲಿ ಅಂತ ನಾನು ದೇವರಲ್ಲಿ ಮಳೆ ಬೆಳೆಯಿಂದ ಸಮೃದ್ಧಿಯಾಗಿ ನಮ್ಮೂರು ಪ್ರಸಿದ್ಧಿ ಆಗಲಿ ಅನ್ನೋದು ನಮ್ಮ ಆಸೆ. ಆ ದೇವರಲ್ಲಿ ಭಕ್ತಿ ಇಡ್ತೀನಿ. ನಮ್ಮ ಅಪ್ಪಾಜಿ ಕಾಕರುಗಳಿಗೆ ಬುತ್ತಿ ಸಡಗರ ಜಾಸ್ತಿ. ನಾವು ಅವ್ರು ಏನಂತಾರೆ ಅದನ್ನು ಮಾಡಿಕೊಡಕ್ಕೆ ನಾವು ರೆಡಿ ಇದ್ದೀವಿ ಬಿಸಿಯಾಗಿ. ನಮ್ಮೂರಿನ ಗ್ರಾಮ ದೇವತೆ ಜಾತ್ರೆಯನ್ನು 4ನೇ ತಾರೀಕಿನಿಂದ 5 ದಿವಸಗಳ ಕಾಲ ನಾವು ಜಾತ್ರೆ ಗ್ರಾಮದ ಹಿರಿಯರೆಲ್ಲ ಕೂಡ ವಿಜೃಂಭಣೆಯಿಂದ ಭಾಳ ಭಕ್ತಿಪೂರ್ವಕವಾಗಿ ಮಾಡಬೇಕಂತೇಳಿ ತೀರ್ಮಾನ ಮಾಡಿ ಜಾತ್ರೆ ಪ್ರಾರಂಭ ಮಾಡೀವಿ. ನಿನ್ನೆಯಿಂದ ಜಾತ್ರೆ ಪ್ರಾರಂಭ ಆಗಿದ್ದು ಇವತ್ತು ಬೆಳಗ್ಗೆ ಉಡಿ ತುಂಬೋ ಕಾರ್ಯಕ್ರಮ ಇತ್ತು. ಗ್ರಾಮದಿಂದ ಎಲ್ಲರೂ ಕೂಡ್ಕೊಂಡು ಇವತ್ತು ಉಡಿ ತುಂಬೋದು ಕಾರ್ಯಕ್ರಮ ಪ್ರಾರಂಭ ಮಾಡಿ ನೂತನ ವಿಗ್ರಹಗಳನ್ನು ಇವತ್ತು ಮೆರವಣಿಗೆ ಮುಖಾಂತರ ಇಡೀ ಗ್ರಾಮದ ತುಂಬ ಎಲ್ಲ ಸಂಚರಿಸಿ ಆಮೇಲೆ ಬಂದು ಅಂತಿಮವಾಗಿ ಮತ್ತು ದೇವಸ್ಥಾನಕ್ಕೆ ಇದು ಆಗ್ತೈತಿ. ಈಗ ಇದು ನಮಗೆ ಗೊತ್ತಿದ್ದಾಗ ಗುಡಿ ಕಟ್ಟಿ ಭಾಳ ಹಿಂದೆ ನಮ್ಮ ಹಿರಿಯರ
ಗುಡಿ ಕಟ್ಟಿದ್ರು. ಅವಾಗ ಬರೀ ಕಲ್ಲುಗಳಿದ್ವು, ಅಷ್ಟ ಪೂಜೆ ಮಾಡ್ಕೋತ ಬಂದರು. 2008 ಆಗಸ್ಟ್ 15ರಂದು ಗ್ರಾಮದ ಎಲ್ಲ ಹಿರಿಯರು ಕೂಡ್ಕೊಂಡು ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ರು. 18 ವರ್ಷ ಆಗೈತಿ. 18 ವರ್ಷದೊಳಗೆ ಇದು 2ನೇ ಜಾತ್ರೆ. ಅವತ್ತೇನು ಗದ್ದಿಗೊಳಿಸಿದಾಗ ಒಮ್ಮೆ ಜಾತ್ರೆ ಆಗಿದ್ದು, ಬರೀ ಪ್ರತಿ ವರ್ಷ ನಾವು ಉಡಿ ತುಂಬ್ಕೊತ ಬರ್ತಿದ್ವಿ. ಆದ್ರೆ ಈ ಸಲ ಈ 18 ವರ್ಷದ ಮೇಲೆ ದೊಡ್ಡ ಜಾತ್ರೆ ಮಾಡಬೇಕು ಅಂತೇಳಿ ಎಲ್ಲ ಗ್ರಾಮಸ್ಥರೆಲ್ಲ ತೀರ್ಮಾನ ಮಾಡ್ಕೊಂಡು ಈ ಜಾತ್ರೆ ಈಗ ಮಾಡಾಕತ್ತೈತಿ. 18 ವರ್ಷ ಸಂಭ್ರಮ. ಗ್ರಾಮದ ಎಲ್ಲ ಜನರು ಭಾಳ ಖುಷಿಯಿಂದ ಎಲ್ಲರೂ ಪಟ್ಟಿ ಕೊಟ್ಟು ಎಲ್ಲರೂ ತಮ್ಮೆಲ್ಲ ಹೆಣ್ಣುಮಕ್ಕಳನ್ನ ಎಲ್ಲ ಕಡೆಯಿಂದ ಹೆಣ್ಮಕ್ಳನ್ನ ಕರೆಸಿ ಹೆಣ್ಮಕ್ಳನ್ನೆಲ್ಲ ಇಟ್ಕೊಂಡು ಭಾಳ ವಿಜೃಂಭಣೆಯಿಂದ ಜಾತ್ರೆ ಆಚರಣೆ ಮಾಡತ್ತಾರೆ. ಗ್ರಾಮದ ಸುತ್ತೂ ಎಲ್ಲ ಕಟ್ಟಡಗಳನ್ನ ಹಾಕೊಂಡು ಎಲ್ಲ ಕಡೆನೂ ಮಡಿ ಮಾಡಿ ಎಲ್ಲ ನೀರು ಹೊಡೆದು, ಮತ್ತು ಇಲ್ಲಿ ಗ್ರಾಮದೊಳಗಿರ್ತಕ್ಕಂಥ ಎಲ್ಲ ಜನರು ಯಾರು ಚಪ್ಪಲ್ ಹಾಕ್ಲಾರ್ದನ ಭಾಳ ಮಡಿಯಿಂದ ಭಕ್ತಿಪೂರ್ವಕವಾಗಿ ಎಲ್ಲರೂ ಜಾತ್ರೆ ಒಳಗೆ ಪಾಲ್ಗೊಂಡಾರ. ಅಗದಿ ಭಾಳ ವಿಜೃಂಭಣೆಯಿಂದ ಸ್ವಚ್ಛತೆಯಿಂದ ಜಾತ್ರೆ ಮಾಡತ್ತೆ. ಮಳೆ ಬೆಳೆ ಚೆನ್ನಾಗಾಗಬೇಕು, ಗ್ರಾಮದೊಳಗೆ ಎಲ್ಲ ಶಾಂತಿ ಇರಬೇಕು, ಎಲ್ಲರೂ ಸಮೃದ್ಧಿ ಆಗಬೇಕು ಅನ್ನುವಂಥ ಎಲ್ಲ ಉದ್ದೇಶದಿಂದ ದೇವಿಯವಳನ್ನ ಪ್ರಾರ್ಥನೆ ಮಾಡಿಕೊಂಡು ಎಲ್ಲರೂ ಕೂಡ ಜಾತ್ರೆ ಮಾಡತ್ತೀವಿ. 18 ವರ್ಷದ ನಂತರ ಜಾತ್ರೆ ನಡೀತಾ ಇದೆ, ದ್ಯಾಮವ್ವ ದುರ್ಗವ್ವ ದೇವಿ ಜಾತ್ರೆ. ನಮ್ಮ ಎಲ್ಲ ಹೆಣ್ಮಕ್ಳು, ಎಲ್ಲ ನಮ್ಮ ಕುಟುಂಬಸ್ಥರುಗಳು, ಎಲ್ಲ ಸಂಬಂಧಿಕರು ಬಂದು ಖುಷಿಯಿಂದ ಜಾತ್ರೆ ಮಾಡ್ತಾ ಇದ್ದೀವಿ. ನಾವು ಯಾವುದು ಭೇದ ಭಾವ ಇಲ್ಲದೆ, ಯಾವುದು ಜಾತಿ, ಯಾವುದು ಪಕ್ಷ ಪಾರ್ಟಿ ಯಾವುದೂ ಇಲ್ಲದೆ ನಾವು ಖುಷಿಯಾಗಿ ಜಾತ್ರೆ ಮಾಡ್ತಾ ಇದ್ದೀವಿ. ಖುಷಿ ಆಗುತ್ತೆ. ಅದೊಂದು ಸೆಲಿಬ್ರೇಷನ್ ಇದೆ. ಭಾಳ ಭಕ್ತಿಯಿಂದ ಎಲ್ಲರೂ ಕೂಡ ಮಾಡ್ತಾ ಇದ್ದೀವಿ. ಎಲ್ರಿಗೂ ಖುಷಿಯಾಗಿ ಎಲ್ಲರೂ ಮಾಡ್ತಾ ಇದ್ದೀವಿ. ಎಲ್ಲ ಬೀಗರುಗಳು ಎಲ್ಲರೂ ಕೂಡ ಯಾರು ಪಾದರಕ್ಷಣೆ ಹಾಕದೆ, ಅಡುಗೆ ಯಾರ್ದು ಇಲ್ಲದೆ ಎಲ್ಲರೂ ಸೆಲಿಬ್ರೇಟ್ ಮಾಡ್ತಾ ಇದ್ದೀವಿ. ಎಲ್ಲ ಪ್ರಸಾದ ಸೇವೆ ಮಾಡ್ತೀವಿ. ಹಾಂ, ಖುಷಿ ಆಗ್ತಿದೆ. ತುಂಬ ಖುಷಿ ಆಗ್ತಿದೆ. ಎಲ್ಲರೂ ಸೇರಿದ್ದು ಎಲ್ಲ ಸೇರಿ ಸೆಲಿಬ್ರೇಟ್ ಮಾಡ್ತಾ ಇದ್ದೀವಿ, ಜಾತ್ರೆ ಮಾಡ್ತಾ ಇದ್ದೀವಿ. ಖುಷಿ ಆಗುತ್ತೆ. ಹೌದು, ತುಂಬ ಖುಷಿ ಆಗುತ್ತೆ. ಎಲ್ಲ ಕೂಡ್ಕೊಂಡು ಪಾಲ್ಕಿ ಉತ್ಸವ ಇದೆ, ಕುಂಭಮೇಳ ಇದೆ, ಆಮೇಲೆ ಬೆಳಗ್ಗೆ ಉಡಿ ತುಂಬೋ ಕಾರ್ಯಕ್ರಮ ಇದೆ, ಸಂಜೆ ಪುರಾಣ ಇದೆ, ಹಲವಾರು ಕಾರ್ಯಕ್ರಮ ಈ ಥರ ಪ್ರವಚನ ಈ ಥರ ಇದ್ದಾವೆ. ತುಂಬ ಖುಷಿ ಅನಿಸುತ್ತೆ. ಹಾಂ, 5 ದಿನವೂ ಸ್ವಾಮೀಜಿ ಬರ್ತಾ ಇದ್ದಾರೆ. ಬೇರೆ ಬೇರೆ ಸ್ವಾಮೀಜಿ 5 ದಿನವೂ ಬರ್ತಾ ಇದ್ದಾರೆ. MLA ಇವರೆಲ್ಲರೂ ಕೂಡ ಬಂದು ಜಾತ್ರೆನ ಮಾಡ್ತಾ ಇದ್ದೀವಿ. ಕೇಳಿದ್ರಲ್ಲ ಗ್ರಾಮಸ್ಥರ ಮಾತನ್ನ. ಯಾಕಂದರೆ ಈ ಒಂದು ಗ್ರಾಮ ದೇವತೆಯ ಜಾತ್ರೆಯನ್ನು, ಇಷ್ಟಾರ್ಥಗಳನ್ನು ಈಡೇರಿಸುವಂಥ ಶಕ್ತಿ ದೇವತೆಗೆ ಜಾತ್ರೆಯನ್ನು ಅದ್ಧೂರಿಯಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈ ಒಂದು ಜಾತ್ರೆಯಿಂದಾಗಿ ಗ್ರಾಮದಲ್ಲಿ ಮಳೆ ಬೆಳೆ ಚೆನ್ನಾಗಿ ಆಗಬೇಕು, ಜೊತೆಗೆ ಇಲ್ಲಿ ಯಾವುದೇ ರೀತಿ ರೋಗ ರುಜಿನಗಳು ಕೂಡ ಹರಡದಂತೆ ಸಾಕಷ್ಟು ಈ ಒಂದು ದೇವಿಗೆ ಪ್ರಾರ್ಥನೆಯನ್ನು ಕೂಡ ಭಕ್ತರು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಹೀಗಾಗಿ ಈ ಒಂದು ಅದ್ಧೂರಿಯಾದ ಜಾತ್ರೆಯ ಮೆರವಣಿಗೆ ಕೂಡ ಬೆನಕನಕೊಪ್ಪ ಗ್ರಾಮದಲ್ಲಿ ಕೂಡ ನಡೀತಾ ಇದೆ. ಹೀಗಾಗಿ ಒಂದು ಭಂಡಾರದ ಜಾತ್ರೆಯಲ್ಲಿ ಕೂಡ ಯುವಕರಾಗಿರ್ಬೋದು, ಯುವತಿಯರಾಗಿರ್ಬೋದು ಭಂಡಾರವನ್ನು ಹಚ್ಚಿಕೊಳ್ಳುವ ಮೂಲಕ, ಎರಚುವ ಮೂಲಕ, ಡ್ಯಾನ್ಸ್ ಮಾಡುವ ಮೂಲಕ ಈ ಒಂದು ಭಂಡಾರದ ಜಾತ್ರೆಯಲ್ಲಿ ಕೂಡ ಭಾಗಿಯಾಗಿ ಮಿಂದೆದ್ದಿದ್ದಾರೆ. ಅಷ್ಟೊಂದು ಗ್ರಾಮ ದೇವತೆಯ ವೈಭವದ ಒಂದು ಜಾತ್ರೆಯ ಸಡಗರ ಸಂಭ್ರಮ ಕೂಡ ಈಗ ಮನೆ ಮಾಡಿರುವಂಥದ್ದು. ಇಂಥದ್ದೊಂದು ಜಾತ್ರೆಯಲ್ಲಿ ಕೂಡ ಸಾಕಷ್ಟು ಭಕ್ತರು ಒಂದು ಜಾತ್ರೆಯನ್ನು ಕೂಡ ಅದ್ದೂರಿಯಾಗಿ ಮತ್ತು ಸಡಗರ ಸಂಭ್ರಮದಿಂದ ಖುಷಿಯಿಂದ ಕೂಡ ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಎಸ್ ವೀಕ್ಷಕರೇ, ವಿಡಿಯೋ ನಿಮಗೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.